ಗೀತಾ ಗೀತಾ ಸರ್ ಈಗ ಗೊತ್ತಾಗ್ಲೇಬೇಕು ನೋಡಿ ಸರ್. ಸರ್ ಹೋಗ್ಲಿ, ಇವಾಗ ಗೊತ್ತಾಯ್ತಾ ಸರ್? ಇಲ್ಲಪ್ಪ. ಅಯ್ಯೋ ಸರ್ ಈಗ ಗೊತ್ತಾಗುತ್ತೆ ನೋಡಿ ಸರ್. ಸರ್ ಏನಾದ್ರೂ ಗೊತ್ತಾಯ್ತಾ ಸರ್? ಸಾಕ್ಬಿಡ್ರಪ್ಪ, ಹೊಡೀರಿ ಅಂತ ನನ್ನ ಹಣಗಾಯಿ ನೀರ್ಗಾಯಿ ಮಾಡ್ಬಿಟ್ರಲ್ರು. ಇಲ್ಲ ಇನ್ನೊಂದು ರೌಂಡ್ ಹೊಡಿಯೋಣ ಸರ್. ಹಲೋ ವಿಜಿ. ಹಾಯ್ ಡ್ಯಾಡ್. ಹೇಳು ಮಗನೇ, ಎಲ್ಲಿ ತನಕ ಬಂತು ನಿನ್ನ ಮತ್ತು ಗೀತಾ ಪ್ರೀತಿ ಪಯಣ? ಒಂದ್ ಹೆಜ್ಜೆ ಮುಂದೆ ಹೋಗಿದೆ ಡ್ಯಾಡ್. ಏನ್ ನಡೀತೋ ವಿಜಿ? ಗೀತಾ ಮನ್ಸಲ್ಲಿ ನಾನು ಇನ್ನ ಇದ್ದೀನಿ ಅನ್ನೋದು ಅರ್ಥ ಆಯ್ತು. ವಿಜಿ ಸರಿಯಾಗಿ ಹೇಳೋ, ಏನೋ ಆಯ್ತು? ಸಿಂಕು, ವಿಜಿ ನನ್ನ ತುಂಬಾ ಹಚ್ಕೊಂಡಿದ್ದಾನೆ ಕಣೆ. ನನಗೂ ಅವನನ್ನ ಮರೆಯಕ್ಕಾಗ್ತಿಲ್ಲ ಸಿಂಕು. ಏನೋ ವಿಜಿ ಇದೆಲ್ಲ, ನೀನು ಹುಡುಗಿ ವೇಷ ಎಲ್ಲ ಹಾಕೊಂಡಿದ್ಯೇನೋ? ಹೆಣ್ಣಿನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಹೆಣ್ಣಾಗ್ಲೇಬೇಕಾಗಿತ್ತಪ್ಪ. ಪರವಾಗಿಲ್ಲ ವಿಜಿ, ನಿನ್ನ ಹೆಂಡತಿ ಮನ್ಸಲ್ಲಿ ಏನಿದೆ ಅಂತ ನಿನ್ಗೆ ಗೊತ್ತಾಯ್ತು ತಾನೆ? ಹೌದಪ್ಪ, ನನಗೆಷ್ಟು ಖುಷಿ ಆಗ್ತಿದೆ ಅಂದ್ರೆ ಗೀತಾ ನನ್ನ ದೂರ ಮಾಡಿಲ್ಲ, ಆತರ ನಾಟಕ ಮಾಡ್ತಿದ್ದಾಳಷ್ಟೇ. ಆದ್ರೆ ಇದೆಲ್ಲ ನನಗೆ ಗೊತ್ತಾಗಿದೆ ಅನ್ನೋ ವಿಷಯ ಅವಳಿಗೆ ಗೊತ್ತಿಲ್ಲ. ಅದು ಒಳ್ಳೇದೇ ವಿಜಿ. ನೀನು ಗೆಲ್ಬೇಕಾಗಿರೋ ನಿನ್ನ ಹೆಂಡತಿ ಈಗಾಗಲೇ ನಿನಗೆ ಸೋತಿದ್ದಾಳೆ. ಆದರೆ ಅವಳು ಹೆದರ್ತಾ ಇರೋದು ಸಮಾಜಕ್ಕೆ. ಆ ಸಮಾಜದ ಮುಂದೆ ನೀನು ಅವಳನ್ನ ಒಲಿಸ್ಕೊಂಡು ಅದೇ ಸಮಾಜದ ಮಧ್ಯೆ ಸುಖವಾದ ಸಂಸಾರ ನಡೆಸಬೇಕು ಮಗನೇ. ಖಂಡಿತ ಅಪ್ಪ, ಇದು ಆದಷ್ಟು ಬೇಗ ನಿಜ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ಯು. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ಹಾಗಿದ್ರೆ ಮುಂದಿನ ಕಾರ್ಯಕ್ರಮ ಏನು? ಅಂಜಲಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಏನು, ಅಂಜಲಿ ಬೆಟ್ಟನ? ನಿನ್ನ ಮತ್ತೆ ಗೀತಾ ಮಧ್ಯೆ ಇರೋ ಬೆಟ್ಟಗಳೇನ ಬಿದೋಯ್ತು. ಹಾಗಿರುವಾಗ ಅಂಜಲಿ ಬೆಟ್ಟನ ನೀನು ಆರಾಮಾಗಿ ಹತ್ತತ್ಯ ಮಗನೇ. ಆದ್ರೆ ನೀನ್ ಮಾತ್ರ ಹುಷಾರು. ಲವ್ ಯು, ಬಾಯ್. ನಾವೀಗ ದೇವರ ಮನೆ ಬೆಟ್ಟಕ್ಕೆ ಭುಜಬಲ ಆಗಿರುವಂತ ಅಂಜಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದು ನಮ್ಮ ಕರ್ನಾಟಕದಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ತರುವಂತ ವಿಷಯ. ಅದು ನಮ್ಮ ಕರ್ನಾಟಕದಲ್ಲಿ ಇದೆಯಾ ಸರ್? ಇವನ್ ಬಾಯಿ ಬಟ್ಟೆ ತರಬೇಕು. ನಾವೆಲ್ಲರೂ ಪ್ರಕೃತಿನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ನಮಗೆ ಒಳ್ಳೆ ಅವಕಾಶ. ನಾವು ಚಾರಣದ ಹಾದಿನಲ್ಲಿ ಸಾಕ್ತಾ ಸಾಕ್ತಾ ಅಕ್ಕಪಕ್ಕ ಸಿಗೋ ಗಿಡ ಮರ ಬಳ್ಳಿ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬಹುದು. ಸರ್, ನಾವು ಹೋಗ್ತಾ ಇರೋ ದಾರಿಯಲ್ಲಿ ಮಧ್ಯ ಮಧ್ಯ ನಿಮ್ ಫ್ರೆಂಡ್ಸ್ಗಳು ಸಿಗ್ತಾರಲ್ವಾ ಸರ್? ಯಾರು ಅದು? ಅದೇ ಸರ್. ಇವನು ಆ ಕಡೆ ಹಾಕು. ನೀ ಈ ಕಡೆ ಬರೋ. ಇಲ್ಲ ಇರ್ತೀನಿ ಸರ್. ಹೇಳ ಪೈಸೆ. ಯಾಕೋ ಹಾಗೆ ನಿಂತ್ಕೊಂಡಿದ್ಯಾ? ಏನಾಯ್ತು? ನೀವೇ ಹೇಳಿದ್ರಲ್ಲ ಸರ್ ಸೀರಿಯಸ್ ಅಂತ. ಅಯ್ಯೋ ನಿನ್ನ ಉಸಿರು ಬಿಡು. ನೋಡಿ, ಕಾಲ್ದಾರಿನಲ್ಲಿ ನಡೀತಾ ನಡೀತಾ ನಾವುಗಳು ಹೋಗ್ಬೇಕು. ನೀವೇನಾದ್ರೂ ಮಂಗನಾಟ ಮಾಡಿ ದಾರಿ ತಪ್ಪಿಸ್ಕೊಂಡ್ರೆ ನೀವು ಕಾಡ್ ಪಾಲಾಗ್ತೀರಾ. ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ ಬೆಟ್ಟ ತುಂಬಾ ದೊಡ್ಡ ಬೆಟ್ಟ. ಅಲ್ಲಿ ತುಂಬಾ ಇಳಿಜಾರಿರುತ್ತೆ, ಬಂಡೆಗಳಿರುತ್ತೆ, ಕಂದಕಗಳಿರುತ್ತೆ. ನಾವೇನಾದ್ರೂ ಸ್ವಲ್ಪ ಮಿಸ್ ಆದ್ರೆ, ಜಾರಿ ಹೋಯ್ತು ಅಂತಂದ್ರೆ ಬಾಡಿನೂ ಕೈ ಸಿಗಲ್ಲ. ಈಗಲೇ ಹೇಳಿರ್ತೀನಿ. ನೀವಿರ್ಬೇಕಾದ್ರೆ ನಮ್ಗೇನ್ ಭಯ ಸರ್?
ಇದು ಒಂದೇ ಕಣೋ, ಒಳ್ಳೆ ಮುತ್ತಿನಂತ ಮಾತಾಡಿದ್ದು. ಸದಾಶಿವ ಹಿಯರ್, ನೋ ಫಿಯರ್. ಹುಡುಗಿಯರೇ, ನೀವೆಲ್ಲ ಹೋಗ್ಬಿಟ್ಟು ಬೇಗ ಬೇಗ ರೆಡಿ ಆಗ್ಬಿಡಿಯಪ್ಪ. ಹೋಗಿ 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 ಹೇಳಪ್ಪ, ನಿಮ್ಗೆಲ್ಲ ಸ್ಪೆಷಲ್ ಆಗಿ ಹೇಳ್ಬೇಕಾ? ಸರ್, ಧೈರ್ಯ ಧೈರ್ಯ ಅಂತ ಇದ್ರಿ, ಇವಾಗ ಒಂದೇ ಒಂದು ಫೋನ್ ಕಾಲ್ಗೆ ಚದುರ್ತಾವ್ರೆ. ಅಪ್ಪ, ಫೋನ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲಪ್ಪ, ರಾಕ್ಷಸ. ಹೆದರ್ಕೊಳ್ಳೇಬೇಕಪ್ಪ. ಸಾರ್ ನಿಮ್ ಪಕ್ಕ ನಾನಿದ್ದೀನಿ, ತಲೆನೇ ಕೆಡ್ಸ್ಕೊಂಬಿಡಿ, ಅಟೆಂಡ್ ಮಾಡಿ. ಇರ್ತೀಯಾ? 100% ಮಾಡ್ಲಾ? ನನಗೆ ತುಂಬಾ ನಡ್ಕ ಬರುತ್ತಪ್ಪ, ನೀನೇ ಗೊತ್ಬಿಡು. ಹಲೋ, ಹೇಗಿದ್ದೀರಾ? ಸದಾನಂದ, ನಾನು ಹೇಗಾದ್ರೂ ಇರ್ಲಿ, ನನ್ನ ಮಗಳು ಹೇಗಿದ್ದಾಳೆಯ? ಎಲ್ಲಿದ್ದಾಳೆ ಅವಳು? ಮಾಮ್ಸ್, ನಿಮ್ ಮಗಳು ನನ್ನ ಕಣ್ಮುಂದೆನೇ ಇದ್ದಾಳೆ ಮಾಮ್ಸ್. ಏನೋ ಮಾಡ್ತಾ ಇದೀಯಾ? ಏ ಸದಾನಂದ, ಏನೋ ಹೇಳ್ತಿದ್ದಾನ ಅವನು. ನನ್ನ ಮಗಳು ಕಣ್ಮುಂದೆ ಇದ್ದಾನ ಅವನು. ಏಯ್, ಹೋಗಕ್ಕೂ ಮುಂಚೆ ಏನೋ ಹೇಳಿದ್ದೆ, ನನ್ನ ಮಗಳಿಗೂ ಅವನಿಗೂ 1 ಕಿಲೋಮೀಟರ್ ಅಂತರ ಇಡ್ತೀನಿ ಅಂತ ಹೇಳಿ. ಅಲ್ಲಿಗೆ ಹೋದ್ಮೇಲೆ ಅಂತರ ಕಡಿಮೆ ಆಗೋಯ್ತು. ಸಮಾಧಾನ ಸರ್, ಸಮಾಧಾನ. ಇವನು ಸುಳ್ಳು ಹೇಳ್ತಿದ್ದಾನೆ ಸರ್. ನಿಮ್ಮ ಮಗಳು ಆ ತುದಿನಲ್ಲಿ ಇದ್ದಾಳೆ ಸರ್. ಓಹೋ ಹೋ ಹೋ, ಅಂದ್ರೆ ಇಬ್ರು ಒಂದೇ ಕಡೆ ಇದ್ದಾರೆ ಅಂತ ಆಯ್ತು. ಏ, ಇದಕ್ಕೆ ಕಣಯ್ಯ ನಾನು ಬೇಡ ಬೇಡ ಅಂತ ಬರ್ಕೊಂಡಿದ್ದು. ಅಯ್ಯೋ ಸರ್, ನಿಮ್ಮ ಮಗಳು ಆ ತುದಿನಲ್ಲಿ ಇದ್ದಾಳೆ, ಇವನು ಈ ತುದಿನಲ್ಲಿ ಇದ್ದಾನೆ. ನನ್ನ ಮಾತು ನಂಬಿ ಸರ್. ನಂಬೇಡಿ ಮಾಮ್ಸ್. ಏನೋ ಮಾಡ್ತಾ ಇದೀಯಾ? ಮಾಮ್ಸ್, ನಾನ್ ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ, ಯಾಕಂದ್ರೆ ನೀವು ನನ್ಗೆ ಹೆಣ್ ಕೊಟ್ಟ ಮಾವ, ಕಣ್ ಕೊಟ್ಟ ದೇವ್ರು. ಆದ್ರೆ ಈ ಸದಾಶಿವ ಸರು ನಿಮ್ಮನ್ನ ರಾಕ್ಷಸ ಅಂತ ಅಂದ್ರು. ಏ ಸದಾನಂದ, ಅವನು ಹೇಳ್ತಾ ಇರೋದು ನಿಜ ಏನೋ? 100% ಮಾಮ್ಸ್. ಬೇಕಿದ್ರೆ ಇವ್ರ ಹಳೆಲ್ಲ ಅವ್ರ ಮೇಲೆ ಆಣೆ ಮಾಡಿ ಹೇಳಕ್ ಹೇಳಿ. ಅವನು ಹೇಳ್ತಾ ಇರೋದು ನಿಜ ಏನೋ? ಹಲೋ 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 ಸರ್, ಇಲ್ಲಿ ನನಗೆ ಏನು ಕೇಳಿಸ್ತಾ ಇಲ್ಲ ಸರ್. ಹಲೋ ಹಲೋ ಹಲೋ. ಅಯ್ಯೋ ಪಾಪಿ, ಏನೋ ಮಾಡಿದೆ ನೀನು. ನಾನು ಬದುಕೋದು ನಿನಗೆ ಇಷ್ಟ ಇಲ್ವೇನೋ? ಸಾರ್, ಏನ್ ಸರ್ ಹೀಗೆ ಹೇಳ್ಬಿಟ್ರೆ? ನೀವು 100 ವರ್ಷ ಚೆನ್ನಾಗಿರ್ಬೇಕು. ಅಪ್ಪ, ಹೀಗೆ ಮಾಡಿದ್ರೆ 100 ವರ್ಷ ಎಲ್ಲೋ ಬದುಕ್ತೀನಿ ನಾನು. ಆ ಉರಿ ಮೂತಿ ಶ್ರೀನಿವಾಸನ ಹತ್ರ ಎಂತ ಫಿಟ್ಟಿಂಗ್ ಇಟ್ಬಿಟ್ಟೆ ಅಲ್ವಾ? ನಾನು ಫಿಟ್ಟಿಂಗ್ ಇಡಬಾರ್ದಲ್ವಾ? ಹಾಗಿದ್ರೆ ನೀವು ಟ್ರಕ್ಕಿಂಗ್ ಅಲ್ಲಿ ಗೀತೆಯಿಂದ ನಾನು ಹೋಗ್ಬಿಡ್ಬೇಕು. ನಂದೇನು ಅಡ್ಡಿ ಇಲ್ಲ ಕಣೋ. ಅವಳ ಅಪ್ಪನಿಗೆ ಹೇಳ್ಬಿಟ್ರೆ? ಏ ಸರ್, ಅವಳು ನನ್ನ ಹೆಂಡತಿ, ಅವಳು ತುಂಬಾ ಒಳ್ಳೆಯವಳು ಸರ್. ವಿದ್ಯಾ ಕಲ್ಸಿದ ಮಾಸ್ಟರ್ಗೆಲ್ಲ ಆತರ ಫಿಟ್ಟಿಂಗ್ ಇಡ್ತಾಳ? ಒಪ್ಕೊಳ್ಳಿ ಸರ್. ನಂದೇನು ಅಭ್ಯಂತರ ಇಲ್ಲ. ಆಯ್ತು ಸರ್, ಬರ್ತೀವಿ. ಆಯ್ತ್ರಪ್ಪ, ನಿನ್ನ ಕೈ ಮುಗಿತೀನಿ. ಹೋಗ್ರೋ, ಹೋಗ್ರಪ್ಪ, ಹೋಗ್ರಪ್ಪ. ಸರಿ ಸರ್, ಹೋಗ್ರು, ಹೋಗ್ರಿ ಹೋಗ್ರಿ ಹೋಗ್ರಿ. ಅಯ್ಯೋ, ಇವನು ಎಲ್ಲಿಂದಪ್ಪ ಗಂಟಿ ಬಿದ್ದ? ಈ ಮನುಷ್ಯನ ಹತ್ರ ನಾನು ತಗಲ ಹಾಕೊಳ್ತಾ ಇದ್ದೀನಲ್ಲ. ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಕರೆ ಮಾಡಿರುವ ಚಂದಾದಾರರು ಹೊರಗಿದ್ದಾರೋ? ಹೇಗೆ ಒಳಗೆ ಬರೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಮಾಡ್ತೀನಿ ನಿನಗೆ. ಜೋ, ನಿನ್ನ ನನ್ನ ಕಾಲೇ ಕಟ್ ಮಾಡ್ತೀಯಾ? ಈ ಕಾರ್ಟೂನ್ ನನ್ನ ಮಗ ನನ್ನೇ ಯಾಮಾರಿಸ್ಬಿಟ್ನಲ್ಲ. ಹಿಂದಿನ ಸೀಟು ಮುಂದಿನ ಸೀಟು ತೋರಿಸಿ ಕಾಶ್ಮೀರ ಕನ್ಯಾಕುಮಾರಿ ಅಂತ ಯಾಮಾರಿಸ್ಬಿಟ್ನಲ್ಲ. ನಾನು ಅವ್ರ ಜೊತೆಲ್ಲ ಫಾಲೋ ಮಾಡ್ಬಿಡ್ಬೇಕಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ನನ್ನ ಚೇತಾಗಿ ತಗೊಂಡು ನಾನು ಚಿಕ್ಕಮಂಗ್ಳೂರಿಗೆ ಹೊರಟೋಗ್ತೀನಿ.
ಎಲ್ಲಿಗೆ ಹೊರಟ್ರಿ? ಓಹೋ ಬಂದೇನೆ ಅಲ್ವೇ? ಏನು ಆಗದಿದ್ದಾಗ ಅಪಶಕುನ ಅಂತ ನುಲಿತಾ ಇರ್ತೀಯಲ್ಲ, ಈಗ ಅಪಶಕುನದ ಮೇಲೆ ಅಪಶಕುನ ಆಗ್ತಿದೆಯಲ್ಲ. ಇಷ್ಟು ಲೇಟಾಗಿ ಎಂಟ್ರಿ ಕೊಟ್ಟು ಏನಾಯ್ತು ಅಂತ ನುಲಿತಾ ಇದೆಯಲ್ಲೇ ನನ್ನ ಸುಶೀಲ. ಯಾರನ್ನ ಇಷ್ಟು ಬೈತಿದ್ದೀರಾ? ದೂರ ಕಳ್ಸದ್ ನಿನ್ನ ಕರ್ಕೊಂಡೋದ ಕಾಟನ್ನ ಇಬ್ಬರನ್ನ ಬೈದ ಇನ್ಯಾರನ್ನೇ ಬೈಲಿ? ಅಲ್ಲ ಕಣೆ ಸುಶೀಲ, ನಾನು ಫೋನ್ ಮೇಲೆ ಫೋನ್ ಮಾಡ್ತೀನಿ ಅಂತ ಗೊತ್ತಿದ್ದ ಮೇಲೆ ಅವನು ವ್ಯಾಪ್ತಿ ಪ್ರದೇಶದಲ್ಲಿ ಇರಬೇಕು ತಾನೇ ರೀ. ಅವ್ರು ಯಾವ್ದೋ ಕಾಡಲ್ಲೋ ಬೆಟ್ಟದ ಮೇಲೋ ಇರ್ತಾರೆ, ಫೋನ್ ನೆಟ್ವರ್ಕ್ ಸಿಗ್ಬೇಕಲ್ವಾ? ನೀವೊಳ್ಳೆ ಆತ್ರಕ್ಕೆ ಆಂಜನೇಯನ್ ತರ ಆಡಿದ್ರೆ ಏನೇ ಅಂದೆ ಸುಶೀಲ? ನಾನು ಆಂಜನೇಯನೋ? ಆತ್ರಗೆಟ್ಟ ಆಂಜನೇಯನೋ? ಹಾಗಲ್ಲ ರೀ, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಫೋನ್ ಮಾಡಿ. ಬಿಡಲ್ಲ, ಸ್ವಲ್ಪ ಹೊತ್ತು ಬಿಡಲ್ಲ. ನಾನು ಈಗಲೇ ಫೋನ್ ಮಾಡ್ತೀನಿ, ಅವನ ನಾಟಕನ ನಿಲ್ಲಿಸ್ತೀನಿ. ಯಾಕೆ ಫೋನ್ ತೆಗಿಲ್ಲ ನೋಡ್ತೀನಿ ಕಣೇ. ನಾನು ಮೊದಲು ಹೋಗೋಕೆ ಹೇಳಿದ್ದೀನಿ, ನಾನು ಪದೇ ಪದೇ ಫೋನ್ ಮಾಡ್ತೀನಿ, ಫೋನ್ ತೆಗಿಬೇಕು ಅಂತ. ಅಯ್ಯೋ ಏನಯ್ಯ, ಇನ್ನೂ ಬೆನ್ನಿಗೆ ಬಿದ್ದು ಬೇತಾಡ್ತಾರ ಇಲ್ಲೇ ಇದೆಯಾ? ಹೋಗ್ಬಾರ್ದಾ? ಸರ್ ನಂಗೊಂದು ಡೌಟು ಸರ್. ಏನಪ್ಪ? ನೀವು ಯಾವ ಪುರುಷಾರ್ಥಕ್ಕೋಸ್ಕರ ಈ ಹೆಲ್ಮೆಟ್ ಹಾಕೊಂಡಿದ್ದೀರಾ ಸರ್? ಎಂತ ಪ್ರಶ್ನೆ ಕೇಳ್ತಿದ್ಯೋ? ತಿಳ್ಕೊಳ್ಳೋ, ನಾವೀಗ ಕಾಡಿಗೆ ಹೋಗ್ತಾ ಇರ್ತೀವಿ, ಅಕ್ಕಪಕ್ಕ ಮುಳ್ಳು ಗಿಡ ಇದೆಲ್ಲ ಇರುತ್ತೆ. ಅಕಸ್ಮಾತ್ ಈ ಸುಂದರವಾದ ಮುಖಕ್ಕೆ ತರ್ಚಿ ಗಾಯ ಮಾಡಿದ್ರೆ ನಾನು ಹೆಂಡತಿ ತಡ್ಕೊಳ್ಳೋದಿಲ್ಲ ಕಣೋ. ಅದಕ್ಕೆ ಹಾಗಾಗಬಾರ್ದು ಅಂತ ಹೆಲ್ಮೆಟ್ ಹಾಕೊಂಡಿದ್ದೀನಿ. ಅರ್ಥ ಆಯ್ತಾ? ಹೌದಪ್ಪ, ಹೌದು. ಅರ್ಥ ಆಯ್ತಲ್ಲ? ಆಯ್ತು ಸರ್. ದಯವಿಟ್ಟು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಡಪ್ಪ. ಹೋಗ್ರು, ಕಾಲಿ ಬೀಳ್ತೀನಿ. ಹೋಗ್ರಪ್ಪ, ಹೋಗಿ ಹೋಗಿ ಹೋಗಿ. ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಇವತ್ತು ಅಂಜಲಿ ಬೆಟ್ಟದಲ್ಲಿ ಆ ಗೀತಾ ಗೋತ ಹೊಡಿತಾಳೆ. ಆಮೇಲೆ ಆ ಅಂಜಲಿ ಬೆಟ್ಟಕ್ಕೆ ಹೋದ ಗೀತಾಗೆ ಶ್ರದ್ಧಾಂಜಲಿ ಅನ್ನೋ ಬ್ರೇಕಿಂಗ್ ನ್ಯೂಸ್ನ ಈ ಶ್ರೀಕರ ಕೊಡ್ತಾನೆ. ಭಾನು ಮೇಡಮ್, ಇಟ್ಸ್ ಮೈ ಪ್ರಾಮಿಸ್.